ನನಗಿಂತ ಚೆನ್ನಾಗಿ ಮುದ್ದೆ ತಿಂತಾನೆ. ನನಗೆ ಮುದ್ದೆ ತಿನ್ನಕ್ಕೆ ಸರಿಯಾಗಿ ಬರಲ್ಲ. ಮುರಿಯೋದು ನೋಡಿದ್ರೆ ಯಾರಾದ್ರೂ ಗಂಡಸರು ನೋಡಿದ್ರೆ ಬೈತಾರೆ ಅಂತ ನಾನು ಹಿಂಗೆ ಮುಚ್ಚಿಡ್ಕೊತಿರ್ತೀನಿ. ತಾಯಿ ತುಂಬಾ ಸ್ಪೀಡ್ ಮಾತಾಡೋದು, ಅವ್ರಿಗೆ ಸಾಕಾಗಿತ್ತು. ಪ್ರತಿ ಸಿನಿಮಾಗೆ ಹೋದಾಗ ಒಂದೊಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಸಣ್ಣ ಪಾತ್ರ ಆದ್ರೂ ಪರವಾಗಿಲ್ಲ, ಗೊತ್ತಿರೋರು ಇದ್ರಲ್ಲ ಒಂಚೂರು ಅಂದ್ಬಿಟ್ಟು. ಅದೇ ತರ ಪಾರ್ಟ್ನರ್ಸ್ ಸಿಕ್ಕಿರೋದು ಎಷ್ಟು ಅಡ್ವಾಂಟೇಜ್ ಆಕ್ಚುಲಿ ನಿಮ್ಮ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ನೀವಿಬ್ರು ಕೂಡ? ಅಡ್ವಾಂಟೇಜ್ ಹೌದು, ಒಂಥರ ಡಿಸ್ಅಡ್ವಾಂಟೇಜ್ ಹೌದು. ಯಾವ ತರ ಸರ್? ಅವರೆಲ್ಲ ಒಂದ್ ಕಡೆ ಬಿಸಿ ಇರ್ತಾಳೆ, ನಾನೆಲ್ಲ ಇರ್ತೀನಿ. ನನಗೆ ಯಾವಾಗ್ಲೂ ನಮ್ಮ ಅಕ್ಕ ಬಾವನ್ ನೋಡಿದಾಗ ಮತ್ತೆ ಇನ್ನೊಬ್ರು ಕಸಿನ್ ನೋಡಿದಾಗೆಲ್ಲ ಚೆನ್ನಾಗಿದೆಯಲ್ಲ ಅವ್ರವರೇ ಪ್ರೊಫೆಷನಲ್ ಆದ್ರೆ. ಈಗ ಮೇಡಮ್ದು ಆಕ್ಚುಲಿ ಕಂಟಿನ್ಯೂಸ್ ಆಗಿ ನಾವು ಆನ್ ಸ್ಕ್ರೀನ್ ಅಲ್ಲೇ ಜಾಸ್ತಿ ನೋಡ್ತಿರೋದು. ಸೀರಿಯಲ್ಸ್ ಮಾಡಿದ್ರೆ ಮೇಡಮ್, ಬಿಕಾಸ್ ನಾನು ಸೀರಿಯಲ್ಸ್ ಜಾಸ್ತಿ ನೋಡಲ್ಲ. ಸೀರಿಯಲ್ಲು ಒಂದು ಮಾಡಿದ್ದೆ, ಗಂಗಾ ಅಂತ, ಸ್ವಪ್ನ ಕೃಷ್ಣ ಮೇಡಮ್ ಅವ್ರದ್ದು ಗಂಗಾ ಅಂತ ಬರ್ತಿತ್ತು. ಸೊ ಅದರಲ್ಲಿ 1.5 ವರ್ಷ ಮಾಡಿದೆ. ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಒಂದು ಕ್ಯಾರೆಕ್ಟರ್, ಅಂದರೆ ಮೊದಲಿಂದನೇ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ ದೊಡ್ಡದಾದ್ಮೇಲೆ ನಾನು ಪ್ಲೇ ಮಾಡಿದ್ದು. ಸೊ ಅಷ್ಟೊತ್ತಿಗೆ ನಾನು 1-2 ಸಿನಿಮಾ ಮಾಡಿದ್ದೆ. ಭೀಮಸೇನ ಮತ್ತು ಸುಳಿ ಮಾಡಿದ್ದೆ, 1-2 ಬಹುಶಃ ಆಗ್ತಾಯಿತ್ತು ಅನ್ಸುತ್ತೆ. ಅದು ಬಂತಲ್ಲ ಅವಕಾಶ, ಸೊ ಎಕ್ಸ್ಪೀರಿಯನ್ಸ್ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಮಾಡಿದೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಅದಾದ್ಮೇಲೆ ಸಿನಿಮಾನೇ ಬಂದಿದ್ರಿಂದ ನಾನು ಸೀರಿಯಲ್ ಕಡೆ ಬರ್ತಿದ್ದೆ ಅವಕಾಶ, ಬಟ್ ಸಿನಿಮಾನೇ ಮಾಡ್ತಿದ್ದೀನಿ ಈಗ ಬರ್ತಿದೆಯಲ್ಲ ಅಂತ. ಓಕೆ, ಅದ್ರ ಸೀರಿಯಲ್ ಒಬ್ರು ಮಾಡ್ತಾ ಇದಾರಲ್ಲ ಮನೆಯಲ್ಲಿ ಅಂತ ಹೇಗೆ? ಅಲ್ಲ, ಯಾಕೆಂದ್ರೆ ನಿಮ್ದು ಏನ್ ಡಿಫ್ರೆನ್ಸ್ ಅದ ಜಾಸ್ತಿ ನಾನು ನೋಡಿದಂದ್ರೆ ಸರ್, ಆಲ್ಮೋಸ್ಟ್ ಈಗ ಕಮರ್ಷಿಯಲ್ ಫಿಲಮ್ಸ್, ಈ ಕನ್ನಡ ಒಂಥರ ಕಮರ್ಷಿಯಲ್ ಕಿರುತೆರೆ ಚಾನಲ್ ಆ ಥರದಲ್ಲಿ ಕಾಣಿಸ್ಕೊಂಡು, ನೀವು ತುಂಬಾ ಒಂಥರ ಬ್ರಿಡ್ಜ್ ಸಿನಿಮಾಸ್ ಅಲ್ಲಿ ಜಾಸ್ತಿ ಅಂದ್ರೆ ಪಾತ್ರ ಪೋಷಣೆಗೆ ಸಿಕ್ಕಾಬಟ್ಟೆ ಒತ್ತಿರುವಂತಹ ಪಾತ್ರಗಳನ್ನು ನೀವು ಮಾಡ್ಕೊಂಡ್ ಬಂದಿರೋದು. ಅಂದ್ರೆ ನಿಮ್ಗೆ ಹೆಂಗೆ ಪಾತ್ರಗಳು ನಿಮ್ಗೆ ಹತ್ರ ಹುಡ್ಕೊಂಡು ಬರ್ತಾ ಇದೆಯಾ ಅಥವಾ ಹೇಗೆ ಅಂತ? ಅಂದ್ರೆ ಕಮರ್ಷಿಯಲ್ ಫಿಲ್ಮ್ಸ್ ಅಲ್ಲಿ ನೀವು ಫಿಟ್ಟಿನ್ ಆಗಲ್ಲ ಅಂತಾನೆ ಹೇಗೆ ಅದು ಅಂತ? ಕಮರ್ಷಿಯಲ್ ಮೂವಿ ಮಾಡಿದೆ ನಾನು, ಬೈ ಟು ಲವ್ ಅಲ್ಲಿ ಮಾಡಿದ್ದೆ. ಜಹಾಂಗೀರ್ ಸರ್ದು ನಂದು ಗಂಡ ಹೆಂಡ್ತಿರೋದು ಒಂದು ಕಾಮಿಡಿ ಪ್ಲೇ ಆಗುತ್ತೆ, ಅದೊಂದು ಮಾಡಿದ್ದೆ. ಸಖತ್ ಮಾಡಿದ್ದೆ. ಸಿಂಪಲ್ ಸುನಿ ಸರ್ ಅವತಾರ ಪುರುಷದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಅದು. ಭೀಮಸೇನ ಮಾಡಿದ್ನಲ್ಲ, ಭೀಮಸೇನ ಆಗಿದ ತಕ್ಷಣ ಅವರು ಸಣ್ಣ ರೋಲು ಮಾಡ್ತಾರ ಕೇಳಿ ನಂಗೆ ಅವಾಗ ಅಂದ್ರೆ ನಂಗೆ ಥಿಯೇಟ್ರ್ ಗೊತ್ತಿತ್ತು, ಅಂದ್ರೆ ಥಿಯೇಟ್ರ್ ಒಂಚೂರಾದ್ರೂ ಪ್ರಾಕ್ಟೀಸ್ ನಂಗೆ ಗೊತ್ತಿತ್ತು, ಅಥವಾ ಥಿಯೇಟ್ರ್ ಹಿಂಗೆ ಹಂಗೆ ಅಂತ ಒಂಚೂರು ಪ್ರಾಕ್ಟೀಸ್ ಇದೆ ನನಗೆ. ಸಿನಿಮಾ ಗೊತ್ತಿರಲಿಲ್ಲ. ಸಿನಿಮಾ ಕೂಡ ಆಕಸ್ಮಿಕವಾಗಿ ನಾನು ಮಾಡಿದ್ದು, ಬೆಂಗಳೂರು ಕೂಡ ಆಕಸ್ಮಿಕವಾಗಿ ಸುಮ್ಮನೆ ಹಿಂಗೇನೋ ಬಂದಿದ್ದು. ಎಲ್ಲ ಹಂಗಂಗೆ ಆಗಿದ್ರಿಂದ ನನಗೆ ಪ್ರತಿ ಸಿನಿಮಾನೂ ಕಲಿಯೋದಿತ್ತು, ಅಂದರೆ ಮಾಡ್ತಾನೆ ನನಗೆ. ಸೊ ಹಂಗಾಗಿ ನೋಡೋಣ, ಪ್ರತಿ ಸಿನಿಮಾಗೆ ಹೋದಾಗ ಒಂದೊಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಸಣ್ಣ ಪಾತ್ರ ಆದ್ರೂ ಪರವಾಗಿಲ್ಲ, ಗೊತ್ತಿರೋರು ಇದ್ರಲ್ಲ ಒಂಚೂರು ಅಂದ್ಬಿಟ್ಟು ಅವತಾರ ಪುರುಷದಲ್ಲಿ ಮಾಡಿದೆ. ಅವತಾರ ಪುರುಷರಿಂದ ಸಖತ್ತಿಗೆ ಅವರು ಅದರಲ್ಲೂ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡ್ತೀರಾ ಅಂದ್ರಲ್ಲ, ಈಗ ಗೊತ್ತಿರೋ ಟೀಮಲ್ಲಿ ಓಕೆ ಅಂದ್ಬಿಟ್ಟು ಹಂಗೆ ಮಾಡಿದ್ದು. ಸೊ ಹಂಗಾಯಿತು. ಬಟ್ ಆದರೆ ಜಾಸ್ತಿ ಅದೇ ಬ್ರಿಡ್ಜ್ ಸಿನಿಮಾ ಟೈಪ್, ಟೋಬಿ ಇರ್ಬೋದು, ಪ್ಲಸ್ ಈಗ ಫೋಟೋ ರೀಸೆಂಟಾಗಿ ಬಂದಿರೋದು ಎಲ್ಲ ಲೈಕ್ ಅದ್ಭುತವಾದ ಅಭಿನಯ ಆಕ್ಚುಲಿ. ಇಲ್ಲ, ಅವಳು ಅಂದ್ರೆ ಸ್ವಲ್ಪ ಕತೆ ಇದನ್ನೆಲ್ಲ ನೋಡ್ತಾಳೆ. ಓಕೆ, ನೋಡ್ಬಿಟ್ಟು ತುಂಬಾ ಸೆಲೆಕ್ಟಿವ್. ಅಂದ್ರೆ ಆತರ ಏನಿಲ್ಲ, ಕತೆ ಇಷ್ಟ ಆದ್ರೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ಬಿಟ್ಟು ಮಾಡ್ತಾರೆ. ಟೀಮು ಕತೆ ಎಲ್ಲ ಕರೆಕ್ಟ್ ಸರ್. ಈಗ ಇಬ್ರು ಅಂದ್ರೆ ಆರ್ಟಿಸ್ಟ್ ಆಗಿರೋದು ಅಂದ್ರೆ ಸೇಮ್ ಕೈಂಡ್ ಆಫ್ ಒಂದು ಅಂದ್ರೆ ಲೈಫಲ್ಲಿ ವೇರಿಯೇಷನ್ಸ್, ಅಂದ್ರೆ ಅವಕಾಶ ಸಿಗಬೇಕು ಆ ಥರದ್ದೆಲ್ಲ ಒಂದೇ ತರಹದ್ದು ಒಂದು ಅಂದ್ರೆ ತಲೆಯಲ್ಲಿ ಓಡ್ತಾ ಇರುತ್ತೆ ಆಲ್ಮೋಸ್ಟ್. ಅದೇ ತರ ಪಾರ್ಟ್ನರ್ಸ್ ಸಿಕ್ಕಿರೋದು ಎಷ್ಟು ಅಡ್ವಾಂಟೇಜ್ ಆಕ್ಚುಲಿ ನಿಮ್ಮ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ನೀವಿಬ್ರು ಕೂಡ? ಅಡ್ವಾಂಟೇಜ್ ಹೌದು, ಒಂಥರ ಡಿಸ್ಅಡ್ವಾಂಟೇಜ್ ಹೌದು. ಯಾವ ತರ ಸರ್? ಅವರೆಲ್ಲ ಒಂದ್ ಕಡೆ ಬಿಸಿ ಇರ್ತಾಳೆ, ನಾನೆಲ್ಲ ಇರ್ತೀನಿ. ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಟೈಮ್. ಇನ್ ಕೆಲವು ಟೈಮ್ ಹೆಂಗಿರುತ್ತೆ ಅಂದ್ರೆ ಜೊತೆಯಲ್ಲೇ ಇರ್ತೀವಿ, ಆಲ್ಮೋಸ್ಟ್ ಇಲ್ಲೇ ಮನೆಯಲ್ಲೇ ಇರ್ತೀವಿ, ಎಲ್ಲೂ ಹೊರಗಡೆ ಹೋಗಲ್ಲ, ಆತರ ಇರುತ್ತೆ. ಅಂದರೆ ನನಗೆ ಪರ್ಸನಲಿ ಹಂಗೆ ಅನ್ಸೋದು, ಅಂದರೆ ನನ್ನ ಊರಿನಲ್ಲಿ ನನ್ನ ಫ್ರೆಂಡ್ಸು ಅಥವಾ ಬೇರೆ ಒಂದೇ ಈಗ ನನ್ನ ಅಕ್ಕ ಬಾವ ಇಬ್ಬರು ಟೀಚರ್ಸು, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು, ಒಳ್ಳೆ ಬಾಂಡಿಂಗ್ ಇದೆ. ನಾನು ಇನ್ನೊಬ್ಬ ಕಸಿನ್ಸ್ ಅವರಿಬ್ಬರು ಇಂಜಿನಿಯರು, ಫಾರಿನಲ್ಲಿದ್ದಾರೆ ಅವರು. ಸೊ ಇನ್ನು ಬೇರೆ ಫ್ರೆಂಡ್ಸ್, ಬೇರೆ ಫ್ಯಾಮಿಲಿ ಮೆಂಬರ್ಸ್ ಅವ್ರವ್ರದ್ದೇ ಮಟ್ಟಿಗೆ ಒಂದಿದೆ. ನನಗೆ ಯಾವಾಗಲೂ ನಮ್ಮ ಅಕ್ಕ ಬಾವನ್ ನೋಡಿದಾಗ ಮತ್ತು ಇನ್ನೊಬ್ರು ಕಸಿನ್ ನೋಡಿದಾಗೆಲ್ಲ ಚೆನ್ನಾಗಿದೆಯಲ್ಲ ಅವ್ರವರೇ ಪ್ರೊಫೆಷನಲ್ ಆದರೆ ಚೂರು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಅದ್ರ ಆಚೆಗೆ ಇವ್ರು ಹೆಂಗಿರ್ತಾರೆ ಅಥವಾ ಅವರು ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಯಾವುದೇ ಪ್ರೊಫೆಷನಲ್ ಆದರೂ ಅದು ಜನರಲೈಸ್ ಮಾಡಿ ಹೇಳೋದಕ್ಕಾಗಲ್ಲ, ಕಷ್ಟ. ಈಗ ಒಂದೇ ಪ್ರೊಫೆಷನಲ್ ಇದ್ರೂ ಸಮಸ್ಯೆಗಳಿರೋದನ್ನ ನಾವು ನೋಡಿದ್ದೀವಿ. ಬೇರೆ ಬೇರೆ ಇರೋರು ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅನ್ನೋದನ್ನ ನೋಡ್ತೀವಲ್ವಾ. ಸೊ ಹಂಗಾಗಿ ನಾವು ಹಿಂಗೆ ಹಂಗೆ ಅಂತ ಹೇಳಕ್ಕಾಗಲ್ಲ. ಒಬ್ರು ಹಿಂಗಿದ್ದಾಗ ಇನ್ನೊಬ್ರು ಹಿಂಗಾಗುತ್ತೆ, ಇನ್ನೊಬ್ರು ಹಿಂಗಾದಾಗ ಹಿಂಗಾಗುತ್ತೆ, ಹಂಗಾದ್ರೆ ಬ್ಯಾಲೆನ್ಸ್ ಆಗುತ್ತೆ. ಅದೇ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರಲ್ಲ, ಸೇಮ್ ಹಂಗೇನೆ. ಈಗ ಯಾವುದೇ ಜನ್ರೇಷನ್ಗಾದ್ರೂ ಬಹುಶಃ ಅದು ಕಾಮನ್ ಆಗಿ ಹೋಗ್ತಾ ಇರುತ್ತೆ ಅದು.
ಸರ್ ಇನ್ನು ಅದೇ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ನಾನು ಹೇಳಿದೆ ಆಗ್ಲೇ, ನಿಮ್ದು ಕುಂದಾಪುರ ಶೈಲಿಯ ಲ್ಯಾಂಗ್ವೇಜ್, ನಿಮ್ ಮಂಡ್ಯ ಶೈಲಿ, ಅಂದ್ರೆ ಸ್ಟಾರ್ಟಿಂಗ್ ಹೆಂಗೆ ನೀವು ಕನೆಕ್ಟ್ ಆದ್ರಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ. ಲ್ಯಾಂಗ್ವೇಜೇ ಈಗ ಕರೆಕ್ಟಾಗಿ ಅಲ್ಲಿ ಕನೆಕ್ಟ್ ಆಗಬೇಕಲ್ಲ, ದಟ್ ಈಸ್ ದ ಕನೆಕ್ಟಿಂಗ್ ಫ್ಯಾಕ್ಟರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಹೆಂಗೆ ಅಂತ ಫಸ್ಟ್ ಮೀಟ್ ಆದಾಗ ಅಥವಾ ಹೆಂಗೆ ಶುರುವಿನಲ್ಲಿ ಈಗ ಫ್ರೆಂಡ್ಶಿಪ್ ಆಗೋದಕ್ಕೂ ಕೆಲವೊಂದ್ಸಲ ನೀವು ಹೇಳಿದ ಅವ್ರಿಗೆ ಅರ್ಥ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಏನ್ ಮಾತಾಡಿದ್ರು ಎಕ್ಸಾಕ್ಟ್ಲಿ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಆ ಥರದೆಲ್ಲ? ಇವನ್ ಬಹುಶಃ ಆಳ್ವಾಸಲ್ಲಿ 3 years PUCನೇ ಊರ್ಬಿಟ್ಟಿದ್ದಾನೆ ಅನ್ಸುತ್ತೆ. ಆಳ್ವಾಸು ಅದಾದ್ಮೇಲೆ ಹೊರಗಡೆ ನಾಟಕ ಅದು ಇದು ಮ್ಯೂಸಿಕ್ ಮಾಡಕ್ ಹೋಗ್ತಿದ್ದ ನಾಟಕಕ್ಕೆಲ್ಲ. ಇವನ್ ತುಂಬಾ ಚೆನ್ನಾಗಿ ಹಾಡ್ತಾನೆ, ಇನ್ಸ್ಟ್ರೂಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ನುಡಿಸ್ತಾನೆ. ಆಮೇಲೆ ನೀನಾಸಮ್ಮು, ಹಂಗಾಗಿ ನಮ್ಮ ಸರ್ಕಲ್ ಹುಡುಗರ ಜೊತೆ ಎಲ್ಲ ಮಾತಾಡಿ ಇವ್ನು ನನಗಿಂತ ಚೆನ್ನಾಗಿ ಮುದ್ದೆ ತಿಂತಾನೆ. ನನಗೆ ಮುದ್ದೆ ತಿನ್ನಕ್ ಸರಿಯಾಗಿ ಬರಲ್ಲ. ನೀವು ಮಾಡಕ್ ಬರುತ್ತೆ? ಮಾಡ್ತೀನಿ, ತಿಂತೀನಿ. ಆದ್ರೆ ನಾನು ಹಿಂಗೆಲ್ಲ ಒಂಥರ ಮುರಿಯೋದ್ ನೋಡಿದ್ರೆ ಯಾರಾದ್ರೂ ಗಂಡಸರು ನೋಡಿದ್ರೆ ಬೈತಾರೆ ಅಂತ ನಾನು ಹಿಂಗೆ ಮುಚ್ಚಿಡ್ಕೊತಿರ್ತೀನಿ. ಇವ್ನು ತುಂಬಾ ಚೆನ್ನಾಗಿ ಮುದ್ದೆ ತಿಂತಾನೆ. ಆಮೇಲೆ ಬಲ ಹೋಗ್ಲಾ ಅಂತ ಚೆನ್ನಾಗಿ ಮಾತಾಡ್ತಾನೆ. ನಂದು ಹೆಂಗೆ ಅಂದ್ರೆ ಎಲ್ಲಾದ್ರೂ ಯಾವ್ದಾದ್ರು ಊರಿಗೆ ಹೋದೆ ಅಂದ್ರೆ ಅದಕ್ಕೆ ಲ್ಯಾಂಗ್ವೇಜ್ ಸೆಟ್ ಆಗ್ಬಿಡ್ತೀನಿ. ಈಗ ನಾನ್ ಮಾತಾಡ್ತಿರೋ ಕನ್ನಡ ಯಾರಾದ್ರೂ ಕೇಳಿಸ್ಕೊಂಡ್ರೆ ಇವ್ರು ಕುಂದಾಪುರದವ್ರು, ಹೌದು, ತುಂಬಾ ಜನ ಆತರ ಹೇಳ್ತಿರ್ತಾರೆ. ಬಟ್ ಯಾರಾದ್ರೂ ಕುಂದಾಪುರದವ್ರು ಸಿಕ್ಕಿದ್ರು ಅಂದ್ರೆ ಪಕ್ಕ ಕುಂದಾಪುರ ಭಾಷೆ ಬರುತ್ತೆ. ಮದ್ವೆ ಆದಾಗ ಅಪ್ಪ ಅಮ್ಮ ನಾದ್ನಿ ಇವರು ಎಲ್ಲ ಒಟ್ಟಿಗೆ ಇದ್ರಲ್ಲ, ಅವಾಗ ಅವರೆಲ್ಲರೂ ಕುಂದಾಪುರ ಕನ್ನಡ ಮಾತಾಡ್ತಾರಲ್ಲ, ಅವಾಗ ಆಗ್ತಿತ್ತು. ಈಗ ಒಂದೊಂದು ಅರ್ಥನೇ ಆಗ್ತಿರ್ಲಿಲ್ಲ, ಏನೋ ಅಂತ. ಸೊ ಇವ್ರು ಆಮೇಲೆ ಹೇಳ್ತಿದ್ದ, ಇವ್ರ ತಾಯಿ ತುಂಬಾ ಸ್ಪೀಡ್ ಮಾತಾಡೋದು. ಅವ್ರು ಏನೋ ಹೇಳ್ತಿದ್ರು, ಒಂದೆರಡು ಕ್ಷಣ ಏನಂದ್ರೆ ಅಂತ ಈಗ ಕೇಳ್ತಿದ್ದೆ. ಊಟ ಮಾಡೋದಪ್ಪ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರೆ ಈಗ ಗೊತ್ತಾಗ್ತಾ ಇದೆ ಎಲ್ಲ ಇದು. ಸೊ ಆತರ ಅಷ್ಟೇ ಮಜಾ ಮಾಡ್ತಾ ಹೋಗಿದ್ದ. ಅದೊಂದು ತುಂಬಾ ಏನ್ ಪ್ರಾಬ್ಲಮೆಟಿಕ್ ಆಗ್ಲಿಲ್ಲ ಹಂಗೆ. ಸೊ ಇವ್ ಪೇರೆಂಟ್ಸ್ ತುಂಬಾ ಸಪೋರ್ಟಿವ್, ಹಂಗಾಗಿ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಮೀಟ್ ಆದಾಗ ಆ ಪ್ರಾಬ್ಲಮ್ ಇರ್ಲಿಲ್ಲ. ಲ್ಯಾಂಗ್ವೇಜ್ ಅನ್ನೋದು ಬ್ಯಾರಿಯರ್ ಆಗೋ ಸಮಸ್ಯೆ ಏನಾಗ್ಲಿಲ್ಲ. ನಾವು ಅಭಿನಯದ ಭಾಷೆಯಲ್ಲಿ ಮಾತಾಡ್ತಿರೋದು. ಹಂಗೆ ಈ ಭಾಷೆ ಲ್ಯಾಂಗ್ವೇಜ್ ಏನ್ ಜಾಸ್ತಿ ಯೂಸ್ ಮಾಡಿಲ್ಲ ಮಾಡಿ ಹಂಗೆ.